ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ. ಏನು ಬಿಜೆಟಿಲಿ ಸೋತ ನಂತರ ರೋಹಿತ್ ಶರ್ಮಾ ಅವ್ರನ್ನ ಟೆಸ್ಟ್ ಫಾರ್ಮೆಟ್ ಇಂದ ಕ್ಯಾಪ್ಟನ್ಶಿಪ್ ನ ಇಳಿಸ್ತಾರೆ, ಹಾಗೆ ಬೂಮ್ರಾ ಅವರಿಗೆ ಕ್ಯಾಪ್ಟನ್ಶಿಪ್ ನ ಕೊಡ್ತಾರೆ ಅಂತ ತುಂಬಾ ರೂಮರ್ಸ್ ಗಳು ಬರ್ತಾ ಇತ್ತು. ಆದ್ರೆ ರೋಹಿತ್ ಶರ್ಮಾ ಅವರು ಯಾವಾಗ ICC ಚಾಂಪಿಯನ್ ಟ್ರೋಫಿನ ಗೆಲ್ಸ್ಕೊಟ್ರೋ ಅದಾದ ನಂತರ ಯಾವುದೇ ರೀತಿ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ರೋಹಿತ್ ಶರ್ಮಾ ಅವರು ಏನು ಜೂನ್ 20ರ ನಂತರ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಸೀರೀಸ್ ನಡೆಯುತ್ತಾ 5 ಮ್ಯಾಚ್ಗಳು ಯಾವುದೇ ರೀತಿ ಕ್ಯಾಪ್ಟನ್ಶಿಪ್ ಇಂದ ಇಳಿಸ್ತಾ ಇಲ್ಲ. ಇದೊಂದು ಒಳ್ಳೆ ವಿಷಯ. ಏನಕ್ಕಂದ್ರೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ BJT ಸೀರೀಸ್ ಅಲ್ಲಿ ಇಂಡಿಯಾ ಹೀನಾಯವಾಗಿ ಸೋಲ್ತದೆ. ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಶಿಪ್ ಇಂದ ಇಳಿಸ್ಬೇಕು ಅಂತ ತುಂಬಾ ಮಾತುಕತೆಗಳು ಬರ್ತಾ ಇತ್ತು, ಹಾಗೆ ಟೀಕೆನು ಮಾಡ್ತಾ ಇದ್ರು. ಯಾವಾಗ ICC ಚಾಂಪಿಯನ್ ಟ್ರೋಫಿನ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆಲ್ಲಿಸ್ಕೊಟ್ರು ಅವಾಗಿಂದ ಯಾವುದೇ ರೀತಿ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡ್ತಾ ಇಲ್ಲ, ಹಾಗೆ ಕ್ಯಾಪ್ಟನ್ಶಿಪ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರನೇ BCCI ಈ ನಿರ್ಧಾರನ ತಗೊಂಡಿರೋದು. ರೋಹಿತ್ ಶರ್ಮಾ ಅವರು ಕಂಟಿನ್ಯೂ ಇನ್ ODI ಅಂಡ್ ಟೆಸ್ಟ್ ಫಾರ್ಮೆಟ್ ಕ್ಯಾಪ್ಟನ್ಶಿಪ್. ಇದೊಂದು ಒಳ್ಳೆ ವಿಷಯ ರೋಹಿತ್ ಶರ್ಮಾ ಅವ್ರ ಫ್ಯಾನ್ಸ್ಗಳಿಗೂ ಹಾಗೆ ರೋಹಿತ್ ಶರ್ಮಾರ್ಗೂ ಸಹ. ಹೇಗೆ ಇವಾಗ ಚಾಂಪಿಯನ್ ಟ್ರೋಫಿನ ಗೆಲ್ಲಿಸ್ಕೊಟ್ರು ಅದೇ ರೀತಿ ಮುಂದೆ ಬರುವಂತ ಸೀರೀಸ್ ಇಂಗ್ಲೆಂಡ್ ಮೇಲೆ 5 ಟೆಸ್ಟ್ ಮ್ಯಾಚ್ಗಳು, ಹಾಗೆ ಮುಂದೆ ಸುಮಾರು ಸೀರೀಸ್ಗಳಿದೆ, ಹಾಗೆ ಏಷ್ಯಾ ಕಪ್ ಸಹ ಇದೆ. ಏಷ್ಯಾ ಕಪ್ T20 ಫಾರ್ಮೆಟ್. ಇವರು ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣ ಅವ್ರೇನು ಬರಲ್ಲ. ಇನ್ನು ಮುಂದೆ ಸೀರೀಸ್ ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡೋಣ. ರೋಹಿತ್ ಶರ್ಮಾ ಅವರು ಸಹ ಗೆಲ್ಸಿದ ನಂತರ ಅವರು ಇಂಡಿಯಾಗೆ ಬಂದು ಮತ್ತೆ ಅವರು ಮಾಲ್ಡೀವ್ಸ್ಗೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಇದೊಂದು ಖುಷಿಯಾದ ವಿಚಾರ. ಹಾಗೆ KL ರಾಹುಲ್ ಅವರು ಸಹ ಇನ್ನು ಇಂಡಿಯಾಗೆ ಬಂದ್ರೆ ಅವರು ಸಹ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಒಂದು ಖುಷಿಯಾದ ವಿಚಾರ. ಇನ್ನ ಈ ಮೇನ್ ಪ್ಲೇಯರ್ ಗಳು ಯಾವುದೇ ರೀತಿ ಅವರವರ ಕ್ಯಾಂಪ್ ಗಳಿಗೆ ಹೋಗಿ ಸೇರಿಲ್ಲ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ RCB ರಿಲೇಟೆಡ್ ಓವರ್ಸೀಸ್ ಪ್ಲೇಯರ್ ಗಳು ಅಷ್ಟೊಂದು ಜನ ಬಂದಿರಲಿಲ್ಲ ನಮ್ಮ RCB ಕ್ಯಾಂಪ್ಗೆ. ಆದ್ರೆ ನಿನ್ನೆ RCB ಕ್ಯಾಂಪ್ಗೆ ಫ್ಲಿಪ್ ಶಾಟ್, ಲಿಂಗಿನಿಗಿಡಿ, ಜೋ ಬೇತಲ್, ಲಿವಿಂಗ್ಸ್ಟನ್ ಈ 4 ಓವರ್ಸೀಸ್ ಪ್ಲೇಯರ್ ಗಳು ಬಂದಿರೋದು. ಮೇನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡುವಂತ ಪ್ಲೇಯರ್ ಗಳು ಬಂದಿರೋದು ಒಂದು ಒಳ್ಳೆ ಸಿಹಿ ಸುದ್ದಿ. ನಮ್ಮ RCB ಫ್ಯಾನ್ಸ್ ಗಳು ಮೋಸ್ಟ್ ಅವೈಟಿಂಗ್ ಆಗಿ ವೇಟ್ ಮಾಡ್ತಾ ಇರೋದಂದ್ರೆ RCB ಫ್ಯಾನ್ಸ್ ಗಳು ವಿರಾಟ್ ಕೊಹ್ಲಿ ಅವ್ರಿಗೆ ಮಾತ್ರ. ಇನ್ನ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಯಾವುದೇ ರೀತಿ ರೂಮರ್ಸ್ ಗಳು ಹಾಗೆ ಫೋಟೋಸ್ ಗಳು ವೈರಲ್ಲೇ ಆಗ್ತಾ ಇಲ್ಲ. ಹಾಗೆ ಮೋಸ್ಟ್ ಅವೈಟಿಂಗ್ ಆಗಿ ವೇಟ್ ಮಾಡ್ತಿದಂತ ಕಿಂಗ್ ಕೊಹ್ಲಿ ಅವರು ನಮ್ಮ RCB ಕ್ಯಾಂಪ್ಗೆ ಇವತ್ತು ಜಾಯಿನ್ ಆಗಿದ್ದಾರೆ. RCB ಅಫಿಷಿಯಲ್ ಪೇಜ್ ಅಲ್ಲಿ ಒಂದು ಬ್ಲರ್ ಫೋಟೋನ ಹಾಕಿ ಹಿಂದ್ಗಡೆಯಿಂದ ವಿರಾಟ್ ಕೊಹ್ಲಿ ಅವರೇ ಒಟ್ಟಿನಲ್ಲಿ ಹಿಂದ್ಗಡೆ ಬ್ಲರ್ ತರ ಮಾಡಿ ಹೂ ಇಸ್ ಗೆಸ್ ಅಂತ ಹಾಕಿದ್ದಾರೆ. ಇದನ್ನ ನೋಡ್ತಾ ಬಂದ್ರೆ ಎಲ್ಲರಿಗೂ ಸಹ ಗೆಸ್ ಮಾಡೇ ಮಾಡ್ತಾರೆ. ಕಿಂಗ್ ಇಸ್ ಅರೈವ್ ಇನ್ RCB ಕ್ಯಾಂಪ್. ಮೋಸ್ಟ್ ಅವೈಟಿಂಗ್ ಆಗಿ ವೇಟ್ ಮಾಡ್ತಿದಂತ ವಿರಾಟ್ ಕೊಹ್ಲಿ ಅವರು ನಮ್ಮ RCB ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ನಾವು ವೇಟ್ ಮಾಡ್ತಾ ಇದ್ದೋ ಯಾವಾಗ ಬರ್ತಾರೆ 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 ನಮ್ಮ RCB ಕ್ಯಾಂಪ್ಗೆ ಅಂತ. ಅದರಲ್ಲೂ ಅನ್ಬಾಕ್ಸಿಂಗ್ ಇವೆಂಟ್ಗೆ ಇನ್ನು 2 ದಿನ ಇರೋದು, ಇನ್ನು ನಾಳೆ ಬರ್ಬೋದೇನೋ ಅಂತ ಅನ್ಕೊಂಡಿದ್ದು. ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡಿಟ್ನೆ, RCB ಅಫಿಷಿಯಲ್ ಪೇಜ್ ಇಂದ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಸ್ವಲ್ಪ ಬ್ಲರ್ ಇರೋಂತ ಬ್ಲಾಕ್ ಡ್ರೆಸ್ ಹಾಕೊಂಡಿರೋದು, ಒಟ್ಟಿನ ಬ್ಲರ್ ಇಮೇಜ್ ನ ಹಾಕಿರೋದು. ಇದನ್ನ ನೋಡಿದ್ರೆ ಕಿಂಗ್ ಇಸ್ ಅರೈವ್ RCB ಅಂತ. ಲೆಜೆಂಡರಿ ಕ್ರಿಕೆಟ್ ನಮ್ಮ RCB ಯ ಮೇನ್ ಪಿಲ್ಲರ್ ಅಂದ್ರೇನೆ ವಿರಾಟ್ ಕೊಹ್ಲಿ ಅವರು ಅರೈವ್ ಆಗಿದ್ದಾರೆ ನಮ್ಮ RCB ಕ್ಯಾಂಪ್ಗೆ. ಒಂದು ಖುಷಿಯಾದ ವಿಚಾರ. ಯಾರ್ಯಾರು ವಿರಾಟ್ ಕೊಹ್ಲಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದ್ರೆ RCB ಅಫಿಷಿಯಲ್ ಪೇಜ್ ಅವರು ಇನ್ನ ಯಾವುದೇ ರೀತಿ ವಿರಾಟ್ ಕೊಹ್ಲಿ ಅವರೇ ಅಂತ ರಿವೀಲ್ ಮಾಡಿಲ್ಲ. ಆದ್ರೆ ಎಲ್ಲರೂ ಸಹ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಆ ತರ RCB ಅವರು ಅಷ್ಟೊಂದು ಬಿಲ್ಡಪ್ ಕೊಟ್ಟಿ ಬಿಡ್ತಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವ್ರ ಒಬ್ರಿಗೇನೆ. ಅದು ಎಲ್ಲರೂ ಗೆಸ್ ಮಾಡೇ ಮಾಡ್ತಾರೆ. ಏನಕ್ಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಆ ತರ ಕ್ರೇಜ್ ಇರೋದು, ಹಾಗೆ RCB ಸಹ ಅದೇ ಕ್ರೇಜ್ ಇರೋದು. ನೋಡೋಣ ಮುಂದಿನ ವಿಡಿಯೋ ಯಾವಾಗ ವಿರಾಟ್ ಕೊಹ್ಲಿ ಅವರು ಹೆಂಗೆ ಬಂದ್ರು ಅಂತ ವಿಡಿಯೋನು ಸಹ RCB ಅವರು ಅಫಿಷಿಯಲ್ ಪೇಜ್ ಅಲ್ಲಿ ಇವತ್ತು ಹಾಕೇ ಹಾಕ್ತಾರೆ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.